ಶಾಲಾ ಬಸ್ ಮೇಲೆ ಬೃಹತ್ ಮರ ಉರುಳಿ ಬಿದ್ದ ಘಟನೆ ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಸ್ಟೇಷನ್ ಬಳಿ ನಡೆದಿದೆ. ಅಚೇವ್ ಶಾಲೆಯ ಬಳಿ ಬಸ್ ಮೇಲೆ ಮರ ಉರುಳಿದಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಯಾರು ಕೂಡ ಇರಲಿಲ್ಲ. ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ. ಶಾಲೆಗೆ ಮಕ್ಕಳನ್ನ ಕರೆತರೋಕೆ ಹೊರಟಿದ್ದ ಬಸ್ ಚಾಲಕ ಬಸ್ ಅನ್ನ ರಸ್ತೆ ಬದಿ ನಿಲ್ಲಿಸಿ ಟೀ ಸೇವಿಸ್ತಾ ಇದ್ದ, ಟೀ ಕುಡಿತಾ ಇದ್ದ. ಈ ವೇಳೆ ಬಸ್ ಮೇಲೆ ಮರ ಮಗುಚಿ ಬಿದ್ದಿದೆ. ಇನ್ನು ಇದೇ ಸಮಯದಲ್ಲಿ ಬಸ್ ಪಕ್ಕದಲ್ಲೇ ತಂದೆ ಜೊತೆ ಇಬ್ಬರು ಮಕ್ಕಳು ವಾಕಿಂಗ್ಗೆ ಹೋಗ್ತಾ ಇದ್ರು. ಅವರು ಕೂಡ ಸ್ವಲ್ಪದರಲ್ಲಿ ಈ ಬಸ್ ಕೆಳಗೆ ಸಿಕ್ಕಿ ಗಾಯಗೊಳ್ಳುವ ಪ್ರಸಂಗದಿಂದ ಸ್ವಲ್ಪದರಲ್ಲಿ ಬಚಾವಾಗಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ಯಾವ ರೀತಿ ಬಸ್ನ ಒಂದು ಭಾಗ ಆಲ್ಮೋಸ್ಟ್ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ ಅಂತ. ಅದೃಷ್ಟವಶಾತ್ ಬಸ್ನಲ್ಲಿ ಯಾರು ಕೂಡ ಇರಲಿಲ್ಲ. ಬಸ್ ಚಾಲಕ ಹೊರಟಿದ್ದ, ತನ್ನ ವಾಹನವನ್ನು ತೆಗೆದುಕೊಂಡು ಮಕ್ಕಳನ್ನ ಪಿಕಪ್ ಮಾಡೋಕೆ ಅಂತ ಹೊರಟಿದ್ದ. ಅದಕ್ಕಿಂತ ಮುಂಚೆ ಆತನಿಗೆ ಚಹಾ ಕುಡಿಬೇಕು ಅನಿಸಿ ಆತ ಚಹಾ ಕುಡಿಯೋಕೆ ಅಂತ ವಾಹನವನ್ನ ನಿಲ್ಲಿಸಿದ್ದ. ಆ ಸಂದರ್ಭದಲ್ಲಿ ಆತನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಆತ ನಿಲ್ಲಿಸಿ ಚಹಾ ಕುಡಿಯೋಕೆ ಇಳಿದಿದ್ದ ತಡ ಮರ ಮಗುಚಿ ಆ ಬಸ್ ಮೇಲೆ ಬಿದ್ದು ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಆದರೆ ಅದೃಷ್ಟವಶಾತ್ ಒಳಗೆ ಯಾರೂ ಇರಲಿಲ್ಲ. ಯಾವುದೇ ರೀತಿ ಪ್ರಾಣಹಾನಿ ಇಲ್ಲಿ ಉಂಟಾಗಿಲ್ಲ. ಆ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ತನ್ನ ತಂದೆಯೊಂದಿಗೆ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು. ಅವರು ಕೂಡ ಸ್ವಲ್ಪದರಲ್ಲಿ ಬಚಾವಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಅದೃಷ್ಟವಶಾತ್ ಯಾರು ಕೂಡ ಇರಲಿಲ್ಲ ಬಸ್ ಒಳಗೆ, ಮಕ್ಕಳನ್ನ ಇನ್ನೂ ಕೂಡ ಪಿಕಪ್ ಮಾಡಿರಲಿಲ್ಲ. ಹೌದು ಅಮರ್ ಪ್ರಸಾದ್, ಇವತ್ತು ಬೆಳಗ್ಗೆ ಬಸವನಗುಡಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಒಂದು ರಸ್ತೆ ಬಳಿ ಅಲ್ಲಿದ್ದಂತಹ ಅಚೀವ್ ಎಂಬ ಶಾಲೆಯ ಮುಂಭಾಗದಲ್ಲಿ ಪಾರ್ಕ್ ಮಾಡಿದಂತಹ ಶಾಲಾ ಬಸ್ ಮೇಲೆ ಬೃಹತ್ತಾದಂತಹ ಒಂದು ಮರ ಅದರ ಮೇಲೆ ಬಿದ್ದಿರುವಂತದ್ದು. ಸೊ ಅಲ್ಲಿ ಬಸ್ನ ಚಾಲಕ ಕೂಡ ಆಗಷ್ಟೇ ಬಸ್ ಅನ್ನ ಅಲ್ಲಿ ಪಾರ್ಕ್ ಮಾಡಿ ಟೀ ಕುಡಿದಕ್ಕೆ ಅಂತ ಹೇಳಿದ್ದ. ಹಾಗಾಗಿ ಅದೃಷ್ಟವಶಾತ್ ಯಾರಿಗೂ ಕೂಡ ಆಗಿಲ್ಲ. ಆದ್ರೆ ಅದೇ ರಸ್ತೆಯಲ್ಲಿ ಇಬ್ರು ಮಕ್ಕಳ ಜೊತೆ ತಂದೆ ಒಬ್ರು ವಾಕಿಂಗ್ ಅಂತ ಬರುವಂತಹ ಸಮಯದಲ್ಲಿ ಅವರ ಮೇಲೆ ಅಂಚಿನ ಇದರಲ್ಲಿ ಎಳೆಯಲ್ಲಿ ಅವರು ತಪ್ಪಿಸ್ಕೊಂಡಿರುವಂತದ್ದು. ಒಂದು ವೇಳೆ ಅವರು ಒಂದು ಸೆಕೆಂಡ್ಗಳ ಏನಾದ್ರು ಒಂದು ಹೆಚ್ಚು ಇದ್ರೂ ಕೂಡ ಅವರ ಮೇಲೆ ಬಿದ್ದು ಕೂಡ ದೊಡ್ಡ ಅವಘಡ ಕೂಡ ನಡೀತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ಅವಘಡ ನಡೆದಿಲ್ಲ. ಸೊ ಈಗ ಅಲ್ಲಿರುವಂತಹ ಸ್ಥಳೀಯರು ಆರೋಪ ಮಾಡ್ತಿರುವಂತದ್ದು, ಇಲ್ಲಿರುವಂತಹ ಮರಗಳಂದ್ರೆ ಈ ಒಂದು ಏರಿಯಾದಲ್ಲಿ ಏನಿದೆ ಆ ಒಂದು ಮರಗಳು ಈಗಾಗಲೇ ಸಾಕಷ್ಟು ಅಂದ್ರೆ ಗೆದಲು ಬಿದ್ದು ಅದು ಹಾಳಾಗಿದೆ. ಅದನ್ನ ರಕ್ಷಿಸುವಂತ ಅದಕ್ಕೆ ಏನಾದ್ರು ಒಂದು ರೋಗ ನಿರೋಧಕ ಒಂದು ಔಷಧಿಗಳನ್ನ ಸಿಂಪಡಿಸಿ ಅವನ್ನ ರಕ್ಷಿಸುವಂತ ಕೆಲಸ ಬಿಬಿಎಂಪಿ ಮಾಡ್ಬೇಕು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಾವ್ದು ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಬೇರೆ ಕಡೆ ಮರಗಳನ್ನ ಕಡಿಯುವಂತ ಕೆಲಸ ಮಾಡ್ತೆ ಅಂತ ಆರೋಪ ಕೂಡ ಮಾಡ್ತಿದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ನಾಗೇಂದ್ರ.